ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇವತ್ತು ಯಾವ ಟಿಪ್ಸ್ ಅಂದರೆ ನಿಮಗೆ ನೋಡಿ, ವಿಂಟರ್ ಸೀಸನ್ ಆಮೇಲೆ ರೈನಿ ಸೀಸನ್ಗೆ ಗಿಡಗಳಿಗೆ ಯಾವ್ಯಾವ ಸೇಫ್ಟಿ ಮಾಡಬೇಕು, ಏನೇನು ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ. ನೋಡಿ, ರೈನಿ ಸೀಸನ್ ಅಂದರೆ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಇರುತ್ತೆ ಸ್ನೇಹಿತರೆ. ಆಮೇಲೆ ವಿಂಟರು ನಿಮಗೆ ನೋಡಿ ಡಿಸೆಂಬರಿಂದ ಫೆಬ್ರವರಿ ತನಕ ಇರುತ್ತೆ ಸ್ನೇಹಿತರೆ. ನೀವು ನೋಡಿ ವಿಂಟರ್ಗೆ ಏನೇನು ಮಾಡಬೇಕು ಅಂತ ಮೊದಲು ನೋಡೋಣ ಸ್ನೇಹಿತರೆ. ನೋಡಿ, ವಿಂಟರ್ಗೆ ಯಾವ ಗಿಡನೂ ರೀಪಾಟ್ ಮಾಡಬಾರ್ದು ಸ್ನೇಹಿತರೆ. ಯಾವ ಗಿಡಗಳು ರೀಪಾಟ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ನೋ ಫರ್ಟಿಲೈಸರು ಸ್ನೇಹಿತರೆ. ಗಿಡಗಳಿಗೆ ಯಾವ ಫರ್ಟಿಲೈಸರು ರೀಪಾಟ್ ಮಾಡೋದು ಯಾವುದು ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ, ಓಕೆನಾ. ವಿಂಟರ್ ಅಂದರೆ ವಿಂಟರ್ಗೆ ಡಾರ್ಮೆನ್ಸಿ ಪೀರಿಯಡ್ಗೆ ಹೋಗುತ್ತೆ ಗಿಡಗಳು. ಅದು ರೆಸ್ಟಲ್ಲಿ ಇರುತ್ತೆ. ವಿಂಟರ್ ಸೀಸನ್ನಲ್ಲಿ ರೆಸ್ಟಲ್ಲಿರುತ್ತೆ. ನೀವು ಆ ಟೈಮಲ್ಲಿ ಏನು ಮಾಡೋಕ್ಕೆ ಹೋಗಬಾರ್ದು. ರೀಪಾಟ್ ಮಾಡೋದು, ಆಮೇಲೆ ಒಬ್ಬರು ಬೀಜ ಹಾಕೋದು ಅದೆಲ್ಲ ಮಾಡ್ತಾರೆ, ಅದು ಕೂಡ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಸ್ವಲ್ಪ ಮಳೆ ಸೀಸನ್ನು ಆಗುತ್ತೆ, ಆವಾಗ ಮಳೆನೂ ಬರುತ್ತೆ. ನೋಡಿ, ಇವಾಗ ಎರಡೂ ಮಿಕ್ಸ್ ಆಗಿಬಿಟ್ಟಿದೆ. ನೋಡಿ, ಮಳೆನೂ ಬರ್ತಾಯಿದೆ, ಸ್ವಲ್ಪ ಚಳಿನೂ ಇದೆ. ಆದ್ದರಿಂದ ನೀವಾದರೂ ಬೀಜ ಹಾಕಿದ್ರೂ, ಇಲ್ಲ ಕೊತ್ತಂಬರಿ ಬೀಜ, ಈ ಥರ ಮೆಣಸಿನ್ಕಾಯಿ ಆ ಥರ ಹಾಕಿದ್ರೂ ನಿಮಗೆ ಅದು ಬೇಗ ಮಳೆ ಬಂದು ಅದು ಸಾಯೋ ಚಾನ್ಸ್ ಆಗುತ್ತೆ ಸ್ನೇಹಿತರೆ. ಈ ಟೈಮಲ್ಲಿ ಕೂಡ ನೀವೇನು ಮಾಡೋಕ್ಕೆ ಹೋಗಬೇಡಿ. ಫೆಬ್ರವರಿ ಮೇಲೆ ನೀವು ಎಲ್ಲ ಮಾಡ್ಕೊಬೋದು. ರೀಪಾಟು, ಇಲ್ಲ ಫರ್ಟಿಲೈಸರ್ ಹಾಕೋದು, ಇಲ್ಲ ಪಾಟ್ ಚೇಂಜ್ ಮಾಡ್ತೀರಲ್ಲ, ಬೇರೆ ಪಾಟಿಗೆ ಶಿಫ್ಟ್ ಮಾಡೋದು, ಅದೆಲ್ಲ ಮಾಡ್ತೀರಲ್ಲ, ಅದೆಲ್ಲ ಈ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ ಸ್ನೇಹಿತರೆ. ರೆಸ್ಟ್ ಟೈಮ್. ಒಬ್ಬೊಬ್ಬರು ಅಂದ್ಕೊಂಬಿಡ್ತಾರೆ, ಏನು ಗಿಡ ಬೆಳೆಯೋದೇ ಇಲ್ಲ, ಬೆಳೀತಾನೆ ಇಲ್ಲ, ಒಣಗ್ತಾ ಇದೆ, ಎಲೆಗಳು ಉದುರ್ತಾ ಇದೆ, ಈ ಥರ ಎಲ್ಲ ಕನ್ಫ್ಯೂಷನಲ್ಲಿ ಇರ್ತೀರ ಸ್ನೇಹಿತರೆ. ಯಾಕಂದರೆ ವಿಂಟರ್ ಸೀಸನ್ನಲ್ಲಿ ಗಿಡಗಳು ರೆಸ್ಟಲ್ಲಿ ಹೋಗುತ್ತೆ, ಓಕೆನಾ ಸ್ನೇಹಿತರೆ. ಆವಾಗ ನೀವು ಏನು ಮಾಡೋಕ್ಕೆ ಹೋಗ್ಬಾರ್ದು, ಓಕೆನಾ ಸ್ನೇಹಿತರೆ. ಆಮೇಲೆ ರೈನಿ ಸೀಸನ್. ನೋಡಿ, ರೈನಿ ಸೀಸನಲ್ಲಿ ಸ್ವಲ್ಪ ಗಿಡಗಳನ್ನ ಸೇಫ್ಟಿ ಮಾಡಿ ಇಟ್ಕೊಳ್ಳಿ. ಇಂಡೋರ್ ಪ್ಲ್ಯಾಂಟ್ಗಳನ್ನ ಜಾಸ್ತಿ ಓವರ್ ವಾಟರ್ ಆದರೆ ಅದು ಗಿಡಗಳು ಸಾಯೋ ಚಾನ್ಸು ಆಗುತ್ತೆ, ಓಕೆನಾ ಸ್ನೇಹಿತರೆ. ಸ್ವಲ್ಪ ಎಂಟ್ರೆನ್ಸಲ್ಲಿ ಈ ಕ್ಯಾಪ್ಟಸ್ಸು, ಸರ್ಕ್ಯುಲೆಂಟ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ನೀವು ಸೇಫ್ ಮಾಡಿ ಇಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಎಂಟ್ರೆನ್ಸಲ್ಲಿ ಇಟ್ಬಿಡಿ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಪಾಯಿಂಟ್ ಸಿಟಿಯ ಪ್ಲ್ಯಾಂಟ್ ನಾನು ಕಟ್ಟಿಂಗ್ ಇಟ್ಟಿದ್ದು. ಆಮೇಲೆ ಪುಲ್ಕಾ ಡಾಟ್ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕಟ್ಟಿಂಗ್ ಇಟ್ಕೊಳ್ಳಿ ಸ್ನೇಹಿತರೆ. ಈ ಟೈಮಲ್ಲಿ ಕಟ್ಟಿಂಗ್ ಇಟ್ರೂ ಚೆನ್ನಾಗಿ ಬರುತ್ತೆ ನಿಮಗೆ. ಫೆಬ್ರವರಿಗೆಲ್ಲ ಸೂಪರಾಗಿ ಕಟ್ಟಿಂಗ್ ಇಟ್ರೂ ಬರುತ್ತೆ. ಇದು 2 ವಾರ ಆಯಿತು ಸ್ನೇಹಿತರೆ ನಾನು ಹಾಕಿ, ಓಕೆನಾ ಸ್ನೇಹಿತರೆ. ಆಮೇಲೆ ಗಿಡಗಳನ್ನ ಹೇಗೆ ಸೇಫ್ ಮಾಡೋದಂತ ನಾನು ಹೇಳ್ತೀನಿ ಸ್ನೇಹಿತರೆ. ಯಾವುದೇ ಹೂವಿನ ಗಿಡ ಇದ್ರೂ ನೋಡಿ, ಒಂದು ಇದರಲ್ಲಿ ಎಷ್ಟು ಹೂವು ಬಿಟ್ಟಿದೆ ನೋಡಿ ಸ್ನೇಹಿತರೆ, ಅಷ್ಟೇ ಇದು ಸೀಸನ್ ಮುಗೀತು. ಈ ಥರ ಒಣಗ್ತಾ ಬಂದರೆ ರೋಸ್ ಗಿಡಗಳನ್ನೆಲ್ಲ ರೋಸ್ನೆಲ್ಲ ಎಲ್ಲ ತೆಗೆದುಬಿಡಿ. ಒಣಗಿರೋ ರೋಸ್ಗಳನ್ನೆಲ್ಲ ತೆಗೆದುಬಿಡಿ. ಆಮೇಲೆ ಸ್ವಲ್ಪ ಬ್ರೂನಿಂಗ್ ಮಾಡಿ ಬಿಟ್ಬಿಡಿ, ಓಕೆನಾ ಸ್ನೇಹಿತರೆ. ಇದು ಫೆಬ್ರವರಿಗೆಲ್ಲ ನಿಮ್ಗೆ ಚೆನ್ನಾಗಿ ಬರುತ್ತೆ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನಾನು ರೀಪಾಟ್ ಮಾಡಬೇಕಾಗಿತ್ತು ಎಕ್ಸೋರಾ ಪ್ಲ್ಯಾಂಟು, ನಾನು ಮಾಡಿಲ್ಲ. ನಾನು ಫೆಬ್ರವರಿ ಹಿಂಗೇ ಮಾಡೋಣ ಅಂತ ಇಟ್ಟಿದ್ದೀನಿ ಸ್ನೇಹಿತರೆ, ಮಣ್ಣು ಪಾಟೆಲ್ಲ, ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಈ ಥರ ಮಳೆ ನೀರು ಈ ಥರ ಇದರೊಳಗಡೆ ಸ್ಟೋರ್ ಆಗಬಾರ್ದು, ಓಕೆನಾ ಸ್ನೇಹಿತರೆ. ಇದು ಕೆಳಗಡೆ ನೀವು ಡ್ರೈನೇಜ್ ಹೋಲ್ ಕರೆಕ್ಟಾಗಿದೆಯಾ, ನೀರು ಹೋಗ್ತಾ ಇದೆಯಾ ಅಂತ ಸ್ವಲ್ಪ ಕೆಳಗಡೆ ಚೆಕ್ ಮಾಡಿ ಬಿಡಬೇಕು, ಓಕೆನಾ ಸ್ನೇಹಿತರೆ. ಆವಾಗ ಈ ನೀರೆಲ್ಲ ಕೆಳಗಡೆ ಹೋಗುತ್ತೆ ಸ್ನೇಹಿತರೆ, ಓಕೆನಾ. ಆಮೇಲೆ ನೋಡಿ, ಸ್ಟ್ರೈಟಾಗಿ ಮಳೆ ಬೀಳೋ ಕಡೆ ಗಿಡಗಳನ್ನ ಇಡಕ್ಕೆ ಹೋಗಬೇಡಿ. ಸ್ಟ್ರೈಟಾಗಿ ಇದರೊಳಗಡೆ ಮಳೆ ಬೀಳುತ್ತಲ್ಲ, ಆ ಕಡೆ ಇಡಕ್ಕೆ ಹೋಗಬೇಡಿ. ಸ್ವಲ್ಪ ಮಳೆ ಬೀಳದೇ ಇರೋ ಜಾಗದಲ್ಲಿ ಇಡಿ ಸ್ನೇಹಿತರೆ, ಓಕೆನಾ. ಆಮೇಲೆ ಪ್ಲೇಟ್ಗಳಿರುತ್ತಲ್ಲ ಸ್ನೇಹಿತರೆ ಕೆಳಗಡೆ, ಆಮೇಲೆ ಪಾಟಿನ ಕೆಳಗಡೆ ಪ್ಲೇಟ್ಗಳಿರುತ್ತೆ ಸ್ನೇಹಿತರೆ, ಆ ಪ್ಲೇಟ್ಗಳನ್ನೆಲ್ಲ ತೆಗೆದುಬಿಡಿ ಸ್ನೇಹಿತರೆ, ಓಕೆನಾ. ಯಾಕಂದರೆ ಅದರಲ್ಲಿರೋ ನೀರು ಮತ್ತು ಮಳೆ ನೀರು ಎಲ್ಲ ಸ್ಟೋರ್ ಆಗಿ ಮತ್ತೆ ಗಿಡ ಕೊಳೆಯೋ ಚಾನ್ಸ್ ಆಗುತ್ತೆ, ಓಕೆನಾ ಸ್ನೇಹಿತರೆ. ಓವರ್ ವಾಟರ್ ಆದರೆ, ಓಕೆನಾ ಸ್ನೇಹಿತರೆ. ಡ್ರೈನೇಜ್ ಹೋಲ್ಗಳು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಸ್ವೀಟ್ ಪೊಟೆಟೋವೇನು ಇಕ್ಕಿದ್ದೆ, ಸೀಗೆನ್ಸು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದರಲ್ಲೇ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಇಲ್ಲೊಬ್ಬರು ಸ್ವಲ್ಪ ಗಿಡಗಳನ್ನ ಕೊಟ್ಟರು ಸ್ನೇಹಿತರೆ. ಇಲ್ಲಿ ಬಾಲ್ಸಮು, ಆಮೇಲೆ ಎಲ್ಲ ಕಟ್ಟಿಂಗು ಚಿಕ್ಕ ಚಿಕ್ಕ ಕಟ್ಟಿಂಗಲ್ಲೇ ಕೊಟ್ಟರು. ನಾನು ಇಟ್ಟಿದ್ದು 2 ವಾರ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕನಕಾಂಬರ, ಆಮೇಲೆ ಮ್ಯಾರಿಗೋಲ್ಡು, ಚೆಂಡು ಹೂವು ನೋಡಿ ಸ್ನೇಹಿತರೆ. ಒಂದು ಇಷ್ಟಿರೋ ಕೊಟ್ಟರು, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇವಾಗ ನೋಡಿ. ನೋಡಿ ಆ ಥರ. ಇದರೊಳಗಡೆ ನನಗೆ ಜಾಗ ಇಲ್ಲ ಸ್ನೇಹಿತರೆ, ಯಾವುದ್ರಲ್ಲಿ ಇಡೋದು ಅಂತ ಗೊತ್ತಿಲ್ಲ. ಗಿಡಗಳು ತುಂಬ ಇರೋದ್ರಿಂದ ಪಾಟ್ಗಳು ಕೊರತೆ ಆಗಿಬಿಡುತ್ತೆ ಗಾರ್ಡನರ್ಸ್ಗಳಿಗೆ. ಯಾವುದರಲ್ಲಿ ಇಡೋದಂತ ಗೊತ್ತಾಗಲ್ಲ.
ಆಮೇಲೆ ಮೆಕ್ಸಿಕನ್ ಪಿಟೋನಿಯಾ ಇದೆಲ್ಲ ಇಟ್ಟಿದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದರಲ್ಲಿ ಪರವಾಗಿಲ್ಲ ಸ್ನೇಹಿತರೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಈ ಸೀಗೆಣಸಿದ್ರೂ ಏನು ಪರವಾಗಿಲ್ಲ, ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಜಾಸ್ತಿ ಮಳೆ ಆದರೆ ನೀವು ನೆಟ್ ಕೂಡ ಹಾಕ್ಬೋದು. ಗ್ರೀನ್ ನೆಟ್ಗಳು ಬರುತ್ತಲ್ಲ, ಅದು ಕೂಡ ಹಾಕ್ಕೊಬೋದು ನೀವು. ಓಕೆನಾ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ತೆಂಗಿನಕಾಯಿ ಚಿಪ್ಪಲ್ಲಿ ಸ್ವಲ್ಪ ಮಣ್ಣು ಹಾಕಿ ಇಟ್ಟೆ ನಾನು. ಟ್ರಯಾಂಗಲ್ ಹಟ್ಸು ಆಮೇಲೆ ಟರ್ಟಲ್ ವೈನು ಇದೆರಡು ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ನೇಹಿತರೆ. ಈ ಥರ ಎಲ್ಲ ಗಾರ್ಡ್ನಟ್ಸ್ಗಳು ಈ ಥರ ಟ್ರೈ ಮಾಡ್ತಾನೆ ಇರಬೇಕು. ಓಕೆನಾ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹೂವಿನ ಗಿಡಗಳೆಲ್ಲ ಸ್ವಲ್ಪ ಸೇಫ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಯಾವುದ್ರಲ್ಲೂ ಇವಾಗ ನಮ್ಗೆ ಹೂವು ಬಿಡೋದಿಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ಸೀಸನ್ಗೆ ಇದೆಲ್ಲ ಎಷ್ಟು ಹೂವು ಬಿಡ್ತಾಯಿತ್ತು ಚಂಪಾ ಪ್ಲ್ಯಾಂಟಲ್ಲಿ ನೋಡಿ. ಅಷ್ಟೇ ಸೀಸನ್ ಮುಗಿದ್ರೆ ಬಿಡೋದಿಲ್ಲ. ಇದು ವಿಂಟರ್ಗೆಲ್ಲ ಏನೂ ಬೆಳೆಯೋದಿಲ್ಲ, ಏನು ಮಾಡೋದಿಲ್ಲ. ಇದು ಫೆಬ್ರವರಿ ಮೇಲೆ ನಿಮಗೆ ಫೆಬ್ರವರಿ ಮಾರ್ಚ್ ಸೀಸನ್ಗೆಲ್ಲ ನಿಮ್ಗೆ ಸೂಪರಾಗಿ ಇದರಲ್ಲೆಲ್ಲ ಹೂವು ಬಿಡುತ್ತೆ. ಹೊಸ ಹೊಸ ಎಳೆಗಳು ಇದರಲ್ಲಿ ಎಲ್ಲ ಉದುರ್ತಾ ಇದೆ ಸ್ನೇಹಿತರೆ. ಇವಾಗ ಎಳೆಗಳು ಎಲ್ಲ ಒಣಗ್ತಾ ಇದೆ ನೋಡಿ, ಎಲ್ಲ ಉದುರ್ತಾ ಇದೆ. ನೆಕ್ಸ್ಟ್ ನಿಮಗೆ ಮಾರ್ಚ್ಗೆಲ್ಲ ಸೂಪರಾಗಿ ಹೂವು ಬಿಡುತ್ತೆ. ಓಕೆನಾ ಸ್ನೇಹಿತರೆ. ಅದೇ ವಿಂಟರ್ ಸೀಸನ್ಗೆ ಅಂದರೆ ಇದೆ. ಈ ಥರ ಇಂಡೋರ್ ಪ್ಲ್ಯಾಂಟ್, ರಬ್ಬರ್ ಪ್ಲ್ಯಾಂಟೆಲ್ಲ ನೀವು ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾನು ಈ ಕಡೆ ಸ್ವಲ್ಪ ಗ್ರೋತ್ ಇದೆ ಅಂತ ಈ ಕಡೆ ಇಟ್ಟಿದ್ದೀನಿ. ಒಂದು ಗಿಡ ಅಲ್ಲಿ ಸೆಟ್ ಆಗಿಬಿಟ್ರೆ ಅದನ್ನು ಆ ಕಡೆನೇ ಬಿಟ್ಬಿಡಿ. ಈ ಕಡೆ ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ನೋಡಿ ಸ್ನೇಹಿತರೆ, ಹೊಸ ಲೀಫ್ ನೋಡಿ, ಇದು ಹೊಸ್ದಾಗಿ ಬಂದಿದೆ ನೋಡಿ. ಇನ್ನೊಂದು ಹೊಸ್ದಾಗಿ ಬರ್ತಾಯಿದೆ. ಅದಕ್ಕೆ ನಾನು ಈ ಕಡೆ ಚೆನ್ನಾಗಿ ಬರ್ತಾಯಿದೆ ಅಂತ ಇಟ್ಟೆ. ಇವಾಗ ಡೈರೆಕ್ಟಾಗಿ ಇದರಲ್ಲಿ ನೀರು ಬೀಳ್ತಾ ಇದೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಶಿಫ್ಟ್ ಮಾಡಬೇಕು ನಾನು ಇಂಡೋರ್ ಪ್ಲ್ಯಾಂಟ್ಗಳನ್ನೆಲ್ಲ ಸ್ವಲ್ಪ ಸೇಫಾಗಿ ಮಾಡ್ಕೊಂಬಿಡಿ ಸ್ನೇಹಿತರೆ. ಸ್ವಲ್ಪ ಎಂಟ್ರೆನ್ಸಲ್ಲಿ ಇಟ್ಕೊಂಬಿಡಿ. ಇದು ನೋಡಿ ಸ್ನೇಹಿತರೆ, ಪೆಪರೋಮಿಯಾ ಪ್ಲ್ಯಾಂಟು. ಇದರಲ್ಲಿ ಕಟ್ಟಿಂಗ್ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ನೇಹಿತರೆ. ನನ್ನ ಹತ್ರ 5 ಕಲೆಕ್ಷನ್ ಪೆಪರೋಮಿಯಾ ಇದೆ. ಅದು ಅವತ್ತು ತೋರಿಸಿದ್ದು 4 ಕಲೆಕ್ಷನ್ನೇ ಸ್ನೇಹಿತರೆ. ಇದು ಒಂದು ಕಡೆ ಇತ್ತು, ನಾನು ಎಲ್ಲಿಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಗಾರ್ಡನಲ್ಲಿ ಎಲ್ಲಿ ಕಟ್ಟಿಂಗ್ ಇಟ್ಟಿದ್ದೀನಿ ಅಂತ ನಂಗೆ ಹುಡುಕ್ತಾ ಇರಬೇಕು ಸ್ನೇಹಿತರೆ. ಆ ಥರ ಇವಾಗ ತೆಗೆದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇನ್ನೊಂದು ಕಟ್ಟಿಂಗ್ ಇಟ್ಟಿದ್ದೀನಿ ನಾನು. ಈ ಥರ ಯಾವುದಾದ್ರೂ ಕಟ್ಟಿಂಗ್ ಇಡಿ ಸ್ನೇಹಿತರೆ, ಬರುತ್ತೆ. ಇವಾಗ ಕಟ್ಟಿಂಗ್ ಇಟ್ಟರೆ ನಿಮಗೆ ನೆಕ್ಸ್ಟು ಫೆಬ್ರವರಿಗೆಲ್ಲ ಬರುತ್ತೆ. ಓಕೆನಾ ಸ್ನೇಹಿತರೆ. ಯಾವುದಾದ್ರೂ ವ್ಯಾಂಡ್ರಿಂಗ್ಜು ಆಮೇಲೆ ಟರ್ಟಲ್ ವೈನು ಈ ಥರ ಪೆಪರೋಮಿಯಾ ಕಟ್ಟಿಂಗು ಇದೆಲ್ಲ ಇಟ್ಟರೆ ಬರುತ್ತೆ ನಿಮಗೆ. ಆಮೇಲೆ ಬುಲ್ಕಾ ಡಾಟು ಇದೆಲ್ಲ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ಹೂವಿನ ಗಿಡಗಳೇ ಈ ಸೀಸನ್ಗೆಲ್ಲ ಹೂವಿನ ಗಿಡಗಳೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಸ್ನೇಹಿತರೆ. ಫೆಬ್ರವರಿಗೆಲ್ಲ ನಿಮ್ಗೆ ಆರಾಮಾಗಿ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಇವಾಗ ಮಳೆ ಸೀಸನ್, ಸ್ವಲ್ಪ ಗಿಡಗಳನ್ನ ಸೇಫ್ಟಿ ಮಾಡಿ ಇಟ್ಕೊಳ್ಳಿ. ಪಾಟ್ಗಳೆಲ್ಲ ಚೆಕ್ ಮಾಡಿ ಸ್ವಲ್ಪ ಕುಬ್ಬಿಡಿ. ಮಣ್ಣನ್ನು ಸ್ವಲ್ಪ ಕುಬ್ಬಿಕ್ಬಿಟ್ಟು ಕೆಳಗಡೆ ನೀರು ಸರಿಯಾಗಿ ಹೋಗ್ತಾ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ನೋಡಿದ್ರೆ ವಿಂಟರ್ ಸೀಸನ್ಗೆ ಏನು ಮಾಡಬೇಕು, ಮಳೆ ಸೀಸನ್ಗೆ ಏನು ಮಾಡಬೇಕು ಅಂತ. ಓಕೆನಾ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಸ್ನೇಹಿತರೆ.